ಹುಡುಗರ ಜೀವನ ತುಂಬ ಕಷ್ಟ ಆಗೋದು. ಡೇ 6 ಆಫ್ ಫಿಟ್ನೆಸ್ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅರ್ಧ ಲೀಟ್ರ್ ನೀರು ಕುಡಿದು ಜಿಮ್ಗೆ ಹೋಗಿ ಬಂದು ಬರ್ತಾ ದಾರಿಯಲ್ಲಿ ರೈಸು ಮತ್ತು ಚಿಕನ್ ತೊಗೊಂಡು ಮನೆಗೆ ಬಂದು 6 ಓಲೆಗ್ಸ್ ಆಮ್ಲೆಟ್ ಹಾಕ್ಕೊಂಡು ರೈಸ್ ತಿಂದು ಕ್ಯಾರೆಟ್ ತಿಂದು ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಪ್ರೀ ವರ್ಕೌಟ್ ಮೀಲ್ ತಿಂದು ಜಿಮ್ಗೆ ಹೋದೆ. ಜಿಮ್ಗೆ ಇವತ್ತು ಲೇಟಾಗಿ ಹೋದೆ 4:10ಗೆ. ದಿನ ಲೇಟ್ ಆಗ್ತಾಯಿದೆ. ಸೊ ನಾಳೆಯಿಂದ ಬೇಗ ಹೋಗಬೇಕು ಟೈಮ್ಗೆ. ಸೊ ಇವತ್ತು ಫುಲ್ ವರ್ಕೌಟ್ ಇತ್ತು. ಹೋಗಿ ವಾರ್ಮ್ ಅಪ್ ಮಾಡಿ ಪುಲ್-ಅಪ್ಸ್ ಮಾಡಿ ಜಿಮ್ ಎಂಟಿಯಾಗಿತ್ತು. ಸೊ ಈ ಸಾಂಗ್ ಕೇಳ್ಕೊಂಡು ಹಾಡು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ. ಆಲ್ರೆಡಿ ನೆನ್ನೆ ಕಾಪಿರೈಟ್ ಬಂತು. ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕಿದ್ದೆ, ಕಾಪಿರೈಟ್ ಬಂದು ವೀಡಿಯೋ ಬ್ಲಾಕ್ ಆಗಿದೆ. ಸೊ ಅದಕ್ಕೆ ಇವಾಗ ಮತ್ತೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿದ್ದೀನಿ. ಒರಿಜಿನಲ್ ಸಾಂಗು ಅದು ಇನ್ಸ್ಟಾ ಐ ಡಿಯಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾ ಐ ಡಿ ಇದೆ, ಅಲ್ಲೋಗಿ ಚೆಕ್ಔಟ್ ಮಾಡಿ. ವರ್ಕೌಟ್ ಮಾಡಿಬಿಟ್ಟು ಬ್ಯಾಕ್ಗೆ 4 ವೇರಿಯೇಷನು, ಬೈಸಿಪ್ಸ್ಗೆ 2 ವೇರಿಯೇಷನು ಮುಗಿಸ್ಬಿಟ್ಟು ಜಿಮ್ಮಲ್ಲೇ ಪೋಸ್ಟ್ ವರ್ಕೌಟ್ ಮೀಲ್ ತಿಂತಾಯಿದ್ರೆ ಕ್ಲೈಂಟ್ ಬಂದು ನೋಡಿ ಏನು ಹೇಳ್ತಾರೆ ಅಂತ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ನನ್ನ ಚಪ್ಪಲಿ ಇತ್ತು. ಯಾರ್ದು ಅಂತ ನೋಡಿದ್ರೆ ಅವರು ನಮ್ಮ ಆಪೋಸಿಟ್ ಟೀಮ್ ಕ್ರಿಕೆಟ್ ಆಡೋರ್ದು. ಅವ್ರ ಬ್ರೋನ ಕೇಳಿದ್ದೆ, ಯಾಕೆ ಬ್ರೋ ಬೇಜಾರಲ್ಲಿದ್ದೀರಾ ಅಂತ ಕೇಳಿದ್ರೆ ಅವರು ಏನಿಲ್ಲ ಬ್ರೋ, ಆಫೀಸ್ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರು. ಸೊ ಆ ಟೆನ್ಷನಲ್ಲಿ ಅವರು ನನ್ನ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದಾರೆ, ಅವ್ರ ಚಪ್ಪಲಿ ಅಂದ್ಕೊಂಡು. ಎಷ್ಟು ಟೆನ್ಷನ್ ಇರಬೇಕು ಅವ್ರಿಗೆ. ಆ ಟೆನ್ಷನಲ್ಲಿ ಚಪ್ಪಲಿ ಯಾರ್ದಂತನೂ ಗೊತ್ತೇ ಆಗಿಲ್ಲ. ಪಾಪ ಗೈಸ್. ಅಣ್ಣ ಮತ್ತು ಅಕ್ಕ ಕೇಕ್ ತಂದಿದ್ರು. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ಬರ್ಡೇ ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ಮಲ್ಕೊಂಬಿಟ್ಟು ಇವತ್ತಿಗೆ ಅಷ್ಟೇ. ಬಾಯ್.